ಚೇಕು ನನ್ನ ಮನೆಯವ್ರನ್ನ ತುಳಿಬೇಕು ಅಂತ ಕಾಯ್ತಿರೋ ರಾಕ್ಷಸರ ಕಿವಿಗೇನಾದ್ರೂ ನನ್ನ ವಿಷಯ ಗೊತ್ತಾಗ್ಬಿಟ್ರೆ ಮಾತಲ್ಲೇ ನಮ್ಮಪ್ಪ ಅಮ್ಮನ ಕೊಂದ ಬಿಡ್ತಾರೆ. ಎರಡನೇ ಸಲಿನೂ ನಮ್ಮ ಅಕ್ಕನ ಮದ್ವೆ ಮುರಿದು ಬಿದ್ದ್ಬಿಡುತ್ತೆ. ಮೊದಲನೇ ಸಲಿನೇ ಅವಳು ಸಾಯಕ್ ಹೋಗಿದ್ಲು. ಈಗ ಅವಳು ಸತ್ತೇ ಹೋಗ್ತಾಳೆ. ನಾನೊಬ್ಬಳು ಮಾಡಿದ ತಪ್ಪಿಗೆ ಅವರೆಲ್ಲ ಸಾಯ್ಬೇಕಾ? ಇಲ್ಲ ಇಲ್ಲ, ಈ ಸತ್ಯ ಹೊರಗೆ ಬಂದು ಅವರೆಲ್ಲ ಸಾಯೋ ಬದಲು ಈ ಸತ್ಯ ನನ್ನೊಳಗಡೆ ಮುಚ್ಚಿಟ್ಕೊಂಡು ನಾನೇ ಸತ್ತೋದ್ರೆ ನಾನು ಸಾಯೋದು ಉತ್ತಮ. ಒಂದಿನ ಅಳ್ತಾರೆ, 2 ದಿನ ಅಳ್ತಾರೆ, 3ನೇ ದಿನ ನೆಮ್ಮದಿಯಾಗಿರ್ತಾರೆ. ಧ್ರುವನು ಅದನ್ನು ಮರೆತು ಇನ್ನೊಂದು ಹುಡುಗಿನ ಮದುವೆ ಆಗ್ತಾನೆ. ಧ್ರುವನ್ ಕುಟುಂಬ ನನ್ನ ಕುಟುಂಬ ಖುಷಿಯಾಗಿರ್ಬೇಕು ಅಷ್ಟೇ. ಅವ್ರ ಖುಷಿಗೆ ನೆಮ್ಮದಿಗೆ ರೆಡಿಯಾಗಿರ್ಬಾರ್ದು. ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನಾನು ಸಾಯ್ಬೇಕು. ಯಾಕೆ ಕಣ್ಣು ಹೀಗೆ ಹನಿಯ ತುಂಬಿದೋ ಕಾಣೆನೆ? ಯಾಕೆ ಮನವು ಕಳವಳದಲ್ಲಿ ಮುಳುಗಿತೋ ಕಾಣೆನೆ? ಜೀವನದಿ ನನ್ನ ಸಾವಿನ ಮನೆಗೆ ಕರೆದಿದೆ ಮೆಲ್ಲನೆ. ನಿಂತ ಬರಹ ನನ್ನನ್ನು ನೋಡಿ ಮುಚ್ಚಿತು ಪುಟವನೇ. ಗಡಿಯ ದಾಟಿದೆ ಕಾಲ ನಿಲುಕದ ತೀರ ಕುರುಡರ ಊರಿಗೆ ತಲುಪಿದೆ ತಡವ. ಅಬ್ಬಾ ಅವ್ವ ಮೈನಾ, ಇವತ್ತು ಬೆಂಗಳೂರಲ್ಲಿ ಇರೋರಿಗೆಲ್ಲ ಲಗ್ನ ಪತ್ರಿಕೆ ಕೊಟ್ಟಾಯ್ತು. ಇನ್ಯಾರಿಗೂ ಬಾಕಿ ಇಟ್ಟಿಲ್ಲ. ಲೇ ಮೈನಾ, ಆಟೋತಿಂದ ನಾನು ಒಬ್ಳೆ ಮಾತಾಡ್ತಿದ್ದೀನಿ. ಅಂತ ಕೂತಿದ್ದೆಲೇ. ಲೇ ಮೈನಾ, ಆಟೋತಿಂದ ಮಾತಾಡ್ತೀವಿ ವಟ ಅಂತ. ನೀನು ನೋಡಿದ್ರೆ ಸುಮ್ಮನೆ ಕೂತಿದ್ದೇಲೆ, ಮಾತಾಡಿ. ರಾಧಕ್ಕನ ಮದುವೆಗೆ ನಾನೇ ಇರಕ್ಕಿಲ್ಲ. ಮದುವೆ ಮುಗಿದ್ಮೇಲೆ ನಿಮ್ಮನ್ನ ಯಾರು ನೋಡ್ಕೋತಾರೆ? ಅವ್ವ ಮೈನಾ, ಯಾಕವ ಅಳ್ತಿದ್ಯೆ? ಅದೇನು ಅಂತ ಹೇಳಿ. ನೀನೇನು ಹೇಳ್ದಂಗೆ ಕಣ್ಣೀರು ಹಾಕಿದ್ರೆ ನಮಗ್ ತಾನೇ ಹೆಂಗ್ ಗೊತ್ತಾಗ್ಬೇಕು? ರಾಧಕ್ಕನ ಮದುವೆ ಆದ್ಮೇಲೆ ನಿನ್ನೂ ಅಪ್ಪ ಇನ್ನು ಯಾರು ನೋಡ್ಕೋತಾರೆ ಅಂತ ಯೋಚನೆ ಮಾಡ್ತಿದ್ದ. ಅಯ್ಯೋ, ಈ ಪುಟ್ಟ ತಲೆಯಲ್ಲಿ ಅದೇನೇನಂತ ಯೋಚನೆ ಮಾಡ್ತೀಯ? ರಾಧನ್ ಮದ್ವೆ ಆದ್ಮೇಲೆ ಅವಳು ಅವಳ ಗಂಡನ ಮನೆಗೆ ಹೋಗ್ತಾಳೆ ಜಿಟ. ಆಮೇಲೆ ನಿಮ್ಮಪ್ಪ ಏನಿಗೆ ನಾನು, ನನ್ಗೆ ನಿಮ್ಮಪ್ಪ ಏರಕ್ಕಿಲ್ವಾ? ಹಂಗ್. ಓ, ನೀನ್ ಎಲ್ಲಿಗೋಯ್ತೀಯ?
ಓ ಸರಿ